ಗೌರ್ನಮೆಂಟ್ ಹಾಸ್ಪಿಟಲ್ ಡಾಕ್ಟರ್. ಬೆಳಗ್ಗೆ 11 ಗಂಟೆ. ಬರ ಇಲ್ಲಿ ಏನಾಗಿದೆ ಸ್ವಾಮಿ? 2 ದಿವಸದಿಂದ ಕೆಮ್ಮು, ನೆಗಡೆ, ಜ್ವರ, ಕೈಕಾಲೆಲ್ಲ ಕತ್ತರಿಸ್ತಾ ಆಗ್ತಾವೆ ಸ್ವಾಮಿ. ಇಂಜೆಕ್ಷನ್ನು ಮಾತ್ರೆ ಬರ್ತಿದ್ದೀನಿ, ಹೋಗಿ ಹಾಕಿಸ್ಕೋ. ಸ್ವಾಮಿ ಮಾತ್ರೆ ನುಂಗೋದು ಯಾವಾಗ ಅಂತ ಹೇಳಿಲ್ಲ. ಅಲ್ಲಿ ಮೆಡಿಕಲಾಗಿ ಹೇಳ್ತಾರೆ ಹೋಗಯ್ಯ, ಸುಮ್ಮನೆ ಏನು ನಿಂತ್ಕೊಂಡು ತಲೆ ತಿಂತೀರಿ ನಮ್ಮನ್ನ. ನೆಕ್ಸ್ಟ್ ಯಾರು ರೀ? ಬರ, ಏನು ಪ್ರಾಬ್ಲಮ್ಮು? ಸರ್ ಬೆಳಗ್ಗೆಯಿಂದ ಒಂದೇ ಸಮ ಹೊಟ್ಟೆ ನೋಯ್ತಾ ಇದೆ ಸರ್. ಬರ್ದೀನಿ, ಹೋಗಿ ಇಂಜೆಕ್ಷನ್ ಮಾತ್ರ ತಗೋ. ಸರ್ ಜ್ವರಕ್ಕೂ ಹೊಟ್ಟೆ ನೋವು ಒಂದೇ ಮಾತ್ರೆ ಬರ್ತಿರಲ್ಲ ಸರ್? ಯಾವ ಕಾಯಿಲೆ ಏನು ಮಾತ್ರೆ ಕೊಡಬೇಕು ಅಂತ ನನಗೆ ಗೊತ್ತೈತೆ, ನಿನ್ನಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ. ಸುಮ್ಮನೆ ತಗೊಂಡೋಗು. ಅವನು ಯಾರೋ ಮಾತಾಡ್ತಿರೋದು? ಎಲ್ಲ ಲೈನ್ ಮಾಡ್ರು. ಏನು ದನ ನುಗ್ದಂಗೆ ನುಗ್ತೀರಾ? ಇದೇನು ಸಂತೆ ಮಾಡ್ಕೊಂಡಿದ್ದೀರಾ? ನೆಕ್ಸ್ಟ್ ಯಾರು ರೀ? ನೀನಮ್ಮ? ಹೌದು ಸರ್. ಏನು ಕಾಯಿಲೆ ಸರ್? ಫಿಟ್ನೆಸ್ ಸರ್ಟಿಫಿಕೇಟು. ಫಿಟ್ನೆಸ್ ಸರ್ಟಿಫಿಕೇಟಾ? ಕೊಡಿ ಡಾಕ್ಯುಮೆಂಟ್ಸ್. ನಾನು ಸಿಗ್ನೇಚರ್ ಮಾಡ್ತೀನಿ. ಹೋಗಿ ನೆಕ್ಸ್ಟ್ ನಮ್ಮ ವಾರ್ಡ್ ಬಾಯ್ನ ಮೀಟ್ ಮಾಡು. ಓಕೆ ಸರ್. ಅವನೇನು ಬೇಕು ಅಂತ ಎಲ್ಲ ಹೇಳ್ತಾನೆ. ಸರಿನಾ? ತಗೋ ಸರ್. 1 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಮೊಬೈಲ್ ಬಿಟ್ಟು ಪೇಷಂಟ್ ನೋಡಿ ಸರ್. ಸರ್ ಇಲ್ಲಿ ನೋಡಿ. ಯಾವನು ಹೇಳಿದ್ದು? ಅವ್ನು ಲಾಸ್ಟಿಗೆ ಕಳಿಸ್ರಿ. ಅವನು ಲೈನಲ್ಲಿ ಲಾಸ್ಟಿಗೆ ನಿಲ್ಲಿಸ್ರಿ ಅವನ್ನ, ಇಲ್ಲಾಂದರೆ ನಾನು ಯಾರನ್ನ ನೋಡೋದಿಲ್ಲ. ಇಮ್ಮಿಡಿಯೇಟ್ ಅವ್ನು ಲಾಸ್ಟಿಗೆ ಕಳಿಸ್ರಿ. ಕಳಿಸಿದ್ರೆ ನೋಡ್ತೀನಿ, ಇಲ್ಲ ಕ್ಲೋಸ್ ಮಾಡ್ತೀನಿ ಇವಾಗಲೇ. ಕೃಷ್ಣ, ಟೈಮ್ ಆಯಿತು, ಡೋರ್ ಕ್ಲೋಸ್ ಮಾಡು. ಹೋಗ್ರಮ್ಮ, 2 ಗಂಟೆ ಮೇಲೆ ಬರ್ರಿ. ಊಟ ಆದಮೇಲೆ ಮಾತಾಡ್ತೀನಿ. ಊಟ ಟೈಮ್ ಇವಾಗ. ಹೋಗಿ ಆಮೇಲೆ ಬರೋಗಿ. ಟೈಮ್ ನೋಡ್ಕೊಂಡಿಲ್ಲ ಕೃಷ್ಣ, ಟೈಮ್ ಆಗೈತೆ. ಹ್ಞೂನಮ್ಮ, ನೀವು ನಾಳೆ ಬನ್ನಿ. 4 ಗಂಟೆ ಆಯಿತು, ಟೈಮ್ ಮುಗೀತು. ಸರಿ, ನಾಳೆ ಬನ್ನಿ. ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಏನಾಗಿದೆ ಹೇಳಿ? ಸರ್ ಜ್ವರನಾ? ಹಾಂ. ಕೆಮ್ಮೇನಾದರೂ ಇದೆಯಾ? ಲೈಟಾಗಿದೆ ಸರ್. ಒಂದು ನಿಮಿಷ. ಎಲ್ಲಿ ದೀರ್ಘ ಹೋಗು ಸಾಡಿ. ಇನ್ನೂ ಜೋರಾಗಿ. ಓಕೆ. ಇಲ್ಲಿ ನಾಲ್ಗೆ ತೆಗೀರಿ. ಮಾಡಿ. ಓಕೆ. ಕಟ್ಕೊಂಡು. ಕೆಮ್ಮಿದೆಯಾ? ಹೌದು ಸರ್, ಇದೆ. ಕೆಮ್ಮಿದಾಗ ಎದೆನೋವೇನಾದರೂ ಬರುತ್ತಾ? ಹಾಂ ಸರ್, ಗ್ಯಾಸ್ಟ್ರಿಕ್ ಇದೆ. ಅದಕ್ಕೆ ಗ್ಯಾಸ್ಟ್ರಿಕ್ ಅಲ್ಲಲ್ರಿ, ಗ್ಯಾಸ್ಟ್ರಿಕ್ ಅಂದ್ಕೊಂಡು ಸುಮ್ಮನೆ ಆಗೋದು ಬೇಡ. ಕೊಟ್ಕೊಂಡು. ಸುಮಾ, ಅವ್ರದ್ದೊಂದು BP ಚೆಕ್ ಮಾಡು, ಮತ್ತು ಹಾಗೆ ಒಂದು ECGಗೂ ಕಳಿಸ್ಕೊಡ್ರಿ. ಸರ್ ಹೋಗಿ ನಮ್ಮ ಇವ್ರ ಜೊತೆ ಹೋಗಿ ECG ಮಾಡಿಸ್ಕೊಂಬೋಗಿ. ಅದು ಎದೆನೋ ಬರುತ್ತೆ ಅಂದ್ರಲ್ಲ, ಗ್ಯಾಸ್ಟ್ರಿಕ್ ಅವೆಲ್ಲ ಇಲ್ಲ ಸರ್. ಈಗ ಎಷ್ಟೋ ಜನ ಗ್ಯಾಸ್ಟ್ರಿಕ್ ಅಂದ್ಕೊಂಡೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಮಾಡಿಸಿ, ಏನಾಗುತ್ತೆ, ಒಂದು 500 ರೂಪೀಸ್ ಆಗುತ್ತೆ ಅಷ್ಟೇ. ಹೋಗಿ. ಸರ್ ರಿಪೋರ್ಟ್ ಬಂತಾ? ಬನ್ನಿ ಸರ್. ರಿಪೋರ್ಟ್ಸ್ ಎಲ್ಲ ಬಂದಿದೆ. ಎಲ್ಲ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ. ವೈರಲ್ ಫೀವರು. ಇಂಜೆಕ್ಷನ್ನು ಮಾತ್ರ ಕೊಡ್ತೀನಿ, 3 ದಿವಸ ತೊಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಮತ್ತೇನಾದ್ರು ಸಮಸ್ಯೆ ಇದ್ದರೆ ಹೇಳಿ. ಸರ್ ಫೀಸಾ 10,000 ಆಗುತ್ತೆ. ಅಲ್ಲಿ ಕೌಂಟ್ರಲ್ಲಿ ಕಟ್ಟೋಗಿ. ಸರ್ ಕ್ಯಾಶ್ ಇಲ್ಲ, ಫೋನ್ಪೇ ಇದೆ. ಫೋನ್ಪೇನಾ? ಸರ್ ಈಗ GST ಬಂದಿದೆ, ಅದರಿಂದ ಫೋನ್ಪೇ ನಾವು ಯೂಸ್ ಮಾಡ್ತಿಲ್ಲ. ಯಾರಾದ್ರೂ ಫೋನ್ ಮಾಡಿ ಅಮೌಂಟ್ ತರಿಸ್ಕೊಳ್ಳಿ, ಇಲ್ಲ ATM ಕೊಡಿ, ನಮ್ಮ ಹುಡುಗ ಬಿಡಿಸ್ಕೊಂಬಂದು ಕೊಡ್ತಾನೆ. ರಾಜು, ಸರ್ ಜೊತೆ ಹೋಗಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಪೇಷಂಟ್ ಕಳ್ಸಮ್ಮ.